ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ನಮ್ಮ ಇವತ್ತಿನ ವ್ಲಾಗ್ ಅಂತಂದರೆ, ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಶನಿವಾರ ಅಲ್ವಾ ಇವತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದಿತ್ತು. ಆವಾಗ ನಾನು ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪಾರ್ಕಿಂಗ್ ಹತ್ರ ಬಂದೆ. ಪಾರ್ಕಿಂಗ್ ಹತ್ರ ರೂಮ್ ಹತ್ರ ಬಂದರೆ ಹುಡುಗರೆಲ್ಲ ಡ್ಯೂಟಿ ಬಿಜಿಲಿದ್ದರು. ನಮ್ಮ ಗಾಡಿಗಳೆಲ್ಲ ಡ್ಯೂಟಿಗೆ ಹೋಗಿದ್ವು ಇವತ್ತು. ಅದರ ಜೊತೆಗೆ ಪ್ಯಾಕೇಜ್ ಹೋಗಿತ್ತಲ್ಲ, ಎಲ್ಲ ಐಟಮ್ಗಳೆಲ್ಲ ತಂದು ಇಳಿಸ್ಕೊಬೇಕಾಗಿತ್ತು. ಎಲ್ಲ ತಂದು ಇಳಿಸುವಾಗ ಅದು ಕ್ಲೀನ್ ಮಾಡಿ ಎತ್ತಿಕ್ಕಿಲ್ಲ, ಎಲ್ಲ ಕ್ಲೀನ್ ಮಾಡಿ ಎತ್ತಿಡಬೇಕು. ಸದ್ಯಕ್ಕೆ ಇವಾಗ ಕೋತಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ವಿಕಾಸ್ ಇಬ್ಬರು ರೆಡಿಯಾಗಿ ಹೋಗ್ತಾಯಿದ್ದೀವಿ. ಬನ್ನಿ ಗೈಸ್, ಹೊರಡೋಣ. ಪಾರ್ಕಿಂಗ್ ಹತ್ರ ಹೋಗಿ ಟೂ ವೀಲರ್ ನಿಲ್ಲಿಸ್ಬಿಟ್ಟು ಕಾರ್ ಎತ್ಕೊಂಡು ಹೋಗೋಣ ಬನ್ನಿ. ಮಳೆ ಬೇರೆ ಬರೋಂಗಾಗಿದೆ. ಪಾರ್ಕಿಂಗ್ ಹತ್ರ ಬಂದೋ ಗೈಸ್. ನಮ್ಮ ಪಾರ್ಕಿಂಗ್ ನೋಡಿ ಯಾವ ಸ್ಥಿತಿಗೆ ಬಂದಿದೆ. ಇನ್ನು 2-3 ದಿನ ಮಳೆ ಓದ್ಬಿಟ್ರೆ ಫುಲ್ಲು ಗದ್ದೆ ಆಗುತ್ತೆ. ನಾಟಿ ಹಾಕೋಕ್ಕೆ ಜನ ಬೇಕಾಗುತ್ತೆ, ಅವಾಗ ಹೇಳ್ತೀನಿ. ಬನ್ನಿ ಗೈಸ್. ಅಷ್ಟು ಯಾಕೆ ಅಂತಂದರೆ ಇದು ಮಣ್ಣು ಒಂಥರ ಕೆರೆ ಮಣ್ಣಲ್ಲ, ಹಾಗಾಗಿ ಫುಲ್ಲು ಜಿರಿ ಆಗಿಬಿಡುತ್ತೆ. ಹೊಸ ಗುಡ್ ಮಾರ್ನಿಂಗ್. ನಮ್ಮ ಕಾರು ನೆನ್ನೆ ಹುಬ್ಳಿಗೆ ಹೋಗಿ ಬಂದ್ವಿ. ಏನು ಫುಲ್ಲೆಲ್ಲ ಗಲೀಜಾಗಿದೆ. ಅಲ್ಲಿಂದ ಕಾರ್ ಎತ್ಕೊಂಡು ಇವಾಗ ಹೋಗಿ ಬರೋಣ ಬನ್ನಿ ಗೈಸ್ ದೇವಸ್ಥಾನಕ್ಕೆ. ಡಿಕ್ಕಿಲಿಕ್ಕೆ ಇವಾಗ ಪಾರ್ಕಿಂಗಿಂದ ಕಾರ್ ತೊಗೊಂಡು ಹೊರಟ್ವಿ. ನಾವು ಇವಾಗ ಹೋಯ್ತಾ ಇರೋದು ಬಂದು ಕೋತಿ ಆಂಜನೇಯ ದೇವಸ್ಥಾನಕ್ಕೆ. ಎಲ್ಲಿಯಪ್ಪ ಅದು ಅಂತಂದರೆ, ಕೋತಿ ಆಂಜನೇಯ ಬಂದು ಬಿಡದಿ ಹತ್ರ ಇರೋದು. ಸುಮಾರು ದಿನ ಆಯ್ತು ಅಲ್ಲಿ ಹೋಗಿ, ಹಂಗಾಗಿ ಹೋಗ್ತಾ ಇರ್ತೀನಿ. ಕೋತಿ ಆಂಜನೇಯಂಗೆ ಮತ್ತು ಮುತ್ತಾತಿಗೆ ಜಾಸ್ತಿ ಹೋಗ್ತಾ ಇರ್ತೀನಿ. ಸುಮಾರು ದಿನ ಆಗೋಗಿತ್ತು, ಗ್ಯಾಪ್ ಕೊಟ್ಟು ಹೋಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನೆನ್ನೆ ಎಲ್ಲ ಹುಬ್ಳಿಗೆ ಹೋಗಿದ್ದು. ಹುಬ್ಳಿಲಿ ನಮ್ಮ ಹೊಸಗಡೆ ಬಿಟ್ಟಿರೋದ್ರಿಂದ ಅದೆಲ್ಲ ರೆಡಿ ಮಾಡಿಸ್ಕೊಬಂದೆ. ಮತ್ತೀಗ ಏನಪ್ಪ ಅಂತಂದರೆ ವಿಷಯ, ನೆಕ್ಸ್ಟ್ ಸುಮಾರು ಜನ ಕೇಳ್ತಾ ಇದ್ರಿ ನಮಗೆ ವೆಹಿಕಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು. ಇವಾಗ ಗಾಡಿ ಯಾವ ಥರ ತೊಗೋಬೇಕು, ಸೆಕೆಂಡ್ಸ್ ಗಾಡಿ ತಗೊಂಡ್ರೆ ಏನೇನೆಲ್ಲ ಚೆಕ್ ಮಾಡಬೇಕು ಅಂತೆಲ್ಲ ಕೇಳಿದ್ರ. ನೋಡೋಣ, ಅದೊಂದು ವೀಡಿಯೋ ಮಾಡಾಕ್ತೀನಿ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ನನಗೊಂದು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಮ್ಮ ಕೈಲಾಗಿದ್ದು ನಾನು ಮಾಡ್ಬೋದು. ಇಂಥ ಥರದ ವೀಡಿಯೋ ಅಂತಂತ ಹೇಳಿದ್ರೆ ನನಗೆ ಗೊತ್ತಿರೋದೇನೆಂದರೆ ಬರೀ ವೆಹಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆನೇ, ಅದ್ರ ಬಗ್ಗೆ ಬೇಕಾದ್ರೆ ವೀಡಿಯೋ ಮಾಡಾಕ್ತೀನಿ. ಅದನ್ನೆಲ್ಲ ಮಾಡೋಣ ಸ್ನೇಹಿತರೆ. ಮತ್ತು ನಿಮಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅದನ್ನು ಹೇಳಿ. ಇಲ್ಲ ಡೈಲಿ ವ್ಲಾಗ್ಸ್ ಅಂತೂ ಆಗೋದಿಲ್ಲ ಬಿಡಿ, ಯಾಕೆಂತಾರೆ ಡೈಲಿ ವ್ಲಾಗ್ಸಲ್ಲಿ ನಾವೇನು ಅಂತ ದಿನನಿತ್ಯ ಎಲ್ಲೂ ಓಡಾಡೋದಿಲ್ಲ. ಎದ್ರೆ ಬಂದರೆ ಕೂತ್ಕೊಂಡ್ರೆ ಪಾರ್ಕಿಂಗಲ್ಲಿ ಬಿದ್ದಿರ್ತೀವಿ. ಹಾಗಾಗಿ ಗಾಡಿಗೆ ಹೋಗ್ತಾ ಇದ್ದರೆ ಒಳ್ಳೊಳ್ಳೆ ಕಡೆ ಹೋಗ್ತಾ ಇರ್ತೀವಿ, ಒಳ್ಳೊಳ್ಳೆ ಜಾಗ ಸುತ್ತೀವಿ, ಅದನ್ನು ಲಾಕ್ ಮಾಡ್ತೀವಿ. ನೋಡೋಣ ನೀವು ಯಾವ ಥರ ಕಮೆಂಟ್ ಆಗ್ತೀರಾ ಅದ್ರ ಮೇಲೆ ಮಾಡೋದ. ಬಟ್ ವೀಕ್ಲಿ 2 ವೀಡಿಯೋ ಅಂತೂ ಖಂಡಿತ ಮಾಡ್ತೀನಿ. ವೀಕ್ಲಿ 1-2 ವೀಡಿಯೋ, ಅದ್ರ ಜೊತೆಗೆ ಜಾಸ್ತಿ ಆದರೂ ಜಾಸ್ತಿಯಾಗಿ ವೀಡಿಯೋಗಳು. ಬಟ್ ವಾರದಲ್ಲಿ 2 ಅಂತೂ ಬೇಸಿಂದ ಮಾಡ್ತೀನಿ. ಇಷ್ಟಿದೆ ಸ್ನೇಹಿತರೆ. ನಮ್ಮ ಟಿ ಬಿಟ್ಟಿದ್ದೀವಲ್ಲ ಇಂಟೀರಿಯಲ್ಗೆ ಏನೇನು ಕೆಲಸ ಆಗಿದೆ, ಎಷ್ಟೆಷ್ಟು ಕೆಲಸ ಆಗಿದೆ ಎಲ್ಲ ನೋಡಿಕೊಂಡು ಹಂಗೆ ಅವನು ಮಾತಾಡಿಸ್ಕೊಂಡು ಇನ್ನೂ ಒಂದು ಗಾಡಿ ಬಿಡಬೇಕು. ಈ ಗಾಡಿದು ಆಗಿದ ತಕ್ಷಣ ಇನ್ನೂ ಒಂದು ಗಾಡಿ ಬಿಡೋದೈತೆ, ಅದನ್ನು ಬಿಟ್ಬಿಟ್ಟು ಅದು ಸೋಮವಾರ ಮೇಲೆ ಬಿಡ್ತೀನಿ. ಸದ್ಯಕ್ಕೆ ಡ್ಯೂಟಿಗೆ ಹೋಗಿದೆ, ಸೋಮವಾರ ಮೇಲೆ ಬಿಡ್ತೀನಿ. ಹೋಗಿದೆ ಆ ಗಾಡಿ ಏನಾಗಿದೆ ಅಂತಾಗಿದೆ ನೋಡಿಕೊಂಡು ಬರೋಣ. ಒಳ್ಳೆ ಮಳೆ ಸ್ಟಾರ್ಟ್ ಆಯಿತು ಸ್ನೇಹಿತರೆ. ಇವತ್ತು ಮೊನ್ನೆನೂ ಮಳೆ, ನೆನ್ನೆನೂ ಮಳೆ, ಆಚೆ ಮೊನ್ನೆ ಮಳೆ, ಒಳ್ಳೆ ಮಳೆ ಶುರು ಆಗಿದೆ ಈ ಕಡೆ ಅಂತೂ. ಇವಾಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಮಳೆ ಭಯಂಕರ ಬರ್ತೈತೆ. ಎಷ್ಟು ದಿನ ಮಳೆ ಬರುತ್ತೆ ಹಿಂಗೇನೆ ಗೊತ್ತಿಲ್ಲ, ನೋಡೋಣ. ಹುಬ್ಳಿಲೂ ಮಳೆ ಮೊನ್ನೆ ಹೋಗಿದ್ದಾಗ. ಇವಾಗ ಒಂದು ನೈಸ್ ರೋಡ್ ಹತ್ಕೊಂಡ್ರೆ, ನೈಸ್ ರೋಡಲ್ಲಿ ಹೋಗಿ ಮತ್ತು ಅಲ್ಲೇ ನೈಸ್ ರೋಡ್ ಹಿಡ್ಕೊಂಡು ರಿಟರ್ನ್ ಮಾಡ್ಕೊಂಡ್ರೆ ಗೊತ್ತಾಗಿದೆ ಈ ದೇವಸ್ಥಾನ. ಅನ್ನದಾನ ಮತ್ತು ದೇವಸ್ಥಾನದ ನೂತನ ಕಟ್ಟಡ ನಿಧಿಗೆ ಧನ ಸಹಾಯ ಮಾಡುವಂತಹ ಭಕ್ತಾದಿಗಳು ದೇವಸ್ಥಾನದ ಅಕೌಂಟ್ನಲ್ಲಿ ಹಣ ಕೊಟ್ಟು ರಸೀದಿ ಪಡೆದುಕೊಳ್ಳಬೇಕಾಗಿ ವಿನಂತಿ. ಗೈಸ್ ಫೈನಲಿ ಕೋತಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ದರ್ಶನ ಇಷ್ಟ ಮಾಡ್ಕೊಂಡು ಆದಮೇಲೆ ಇವಾಗ ಹೋಗ್ತಾ ಇರೋದು ಇದು ಸೀಟು ರೂಫಿಂಗ್ ಬಿಟ್ಟಿದ್ವಲ್ಲ, ಅಲ್ಲಿಗೆ ಹೋಗ್ತಾಯಿದ್ದೀವಿ.
ಜೊತೆಗೆ ಕೋಟೆ ಆಂಜನೇಯನ ದೇವಸ್ಥಾನದಲ್ಲಿ ಏನಪ್ಪ ಅಂತಂದರೆ ಒಳ್ಳೆ ಅನ್ನದಾನ ಇಟ್ಟಿರ್ತಾರೆ ಯಾವಾಗೂ. ಇವತ್ತು ಇತ್ತು, ನಾನು ಬಂದಾಗೆಲ್ಲ ಪ್ರಸಾದ ತಿನ್ಕೊಂಡೇ ಹೋಗ್ತೀನಿ ಇಲ್ಲಿ ಬಂದಾಗ. ಮತ್ತು ಇಲ್ಲ ಅನ್ನದಾನ ಮಾಡಿಸೋರು ಇರ್ತಾರೆ, ಸಪ್ರೇಟಾಗಿ ಮಾಡಿಸೋರು ಇರ್ತಾರೆ, ಪ್ಲಸ್ ದೇವಸ್ಥಾನ ಕಡೆಯಿಂದನೂ ಮಾಡ್ತಾರೆ. ಏನಾರು ಮಾಡೋಂಗಿದ್ರು ಮಾಡ್ಬೋದು. ಓಕೆ ಸ್ನೇಹಿತರೆ, ಕೋಟೆ ಆಂಜನೇಯನ ದೇವಸ್ಥಾನಕ್ಕೆ ಏನಕ್ಕಪ್ಪ ನಾನು ಬರ್ತೀನಿ ಅಂತಂದರೆ, ಒಟ್ಟು ನಾನು ದೊಡ್ಡ ಗಾಡಿಗಳು ಕೈ ಇಟ್ಟಾಗ ಓಡಿಸ್ಬೇಕಾದ್ರೆ ಸ್ವಲ್ಪ ಭಯ ಪಡ್ತಿದ್ದೆ. ಹೆಂಗೆ ಓಡಿಸೋದು ಹೆಂಗೆ ಅಂತ ಭಯ ಆಗೋದು. ಓಡಿಸ್ಕೊಂಡು ಬರ್ತಿದ್ದೆ. ಅಷ್ಟು ದೂರ ಇದ್ದಾಗ ಓಡಿಸ್ಬೇಕಾದ್ರೆ ಹೆಂಗೆ ಓಡಿಸೋದು ಇವಾಗ, ಈ ಗಾಡಿ ಓವರ್ಟೇಕ್ ಹೊಡಿಬೇಕಾದ್ರೆಲ್ಲ ಭಯ ಆಗೋದು, ಹೆಂಗೆ ಓಡಿಸೋದು ಏನು ಎತ್ತ ಅಂತೇಳಿ ಅಷ್ಟೆಲ್ಲ ಯೋಚನೆ ಮಾಡ್ಕೊಂಡ್ಬರ್ತಿದ್ದೆ. ಒಂದು ಟೈಮ್ ಇಲ್ಲಿ ಬಂದು ಗಾಡಿ ದೇವಸ್ಥಾನ ಮುಂದೆ ನಿಲ್ಲಿಸಿ ಒಂದು ಬೇಡ್ಕೊಂಡು ಹೋದೆ. ಅದಾಗಿದ್ದೇನೆ, ಒಂಚೂರು ಭಯ ಅನಿಸಿಲ್ಲ, ಏನು ಅನಿಸಿಲ್ಲ. ಅಷ್ಟು ಧೈರ್ಯವಾಗಿ ಅಷ್ಟು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋದೆ. ಆ ವಿಚಾರಕ್ಕೆ ಯಾವಾಗಲೂ ಬರ್ತೀನಿ ಸ್ನೇಹಿತರೆ ನಾನು ಈ ದೇವಸ್ಥಾನಕ್ಕೆ. ಕೋಟೆ ಆಂಜನೇಯನ ದೇವಸ್ಥಾನ ಬಿಡದಿ ಹತ್ರ ಇರೋದು. ಈ ಕಡೆ ಇರೋರಿಗೆಲ್ಲ ಸುಮಾರು ಗೊತ್ತಿರುತ್ತೆ. ಎಲ್ಲಿ ಅಂತಂದರೆ ವಂಡರ್ಲಾ ಗೇಟ್ ದಾಟಿದ್ದೆ ರೈಟ್ ಸೈಡಲ್ಲಿದೆ. ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಹೋದರೆ, ಆ ಕಡೆಯಿಂದ ಬರಬೇಕಾದ್ರೆ ಬಿಡದಿ ದಾಟಿದ್ದೆ ಲೆಫ್ಟ್ ಸೈಡಲ್ಲಿದೆ. ಇಲ್ಲಿರೋ ಲೋಕಲ್ ಇರೋರಿಗೆ ಎಲ್ಲರಿಗೂ ಗೊತ್ತು, ಬಟ್ ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಹಂಗಾಗಿ ಹೇಳಿದೆ ಅಷ್ಟೇ. ಓಕೆ ಬನ್ನಿ ಗೈಸ್, ಹೋಗೋಣ. ನಮ್ಮ ರೂಫಿಂಗ್ ಬಿಟ್ಟಿದ್ದೀವಲ್ಲ ಟಿ ಹತ್ರ, ರೂಫಿಂಗ್ ಹತ್ರ ಬಂದಾಗ ಗೈಸ್ ಬಂದಿದ್ದೆ, ಎಲ್ಲ ರಿಮೂವ್ ಮಾಡ್ಕೊಂಡಿದ್ರು. ರೂಫಿಂಗ್ ಎಲ್ಲ ರೆಡಿ ಇದೆ, ಇನ್ನು ಬಟ್ಟೆ ಗಿಟ್ಟೆಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಇದು ಯಾವ ಥರ ಡಿಸೈನ್ ಹುಡುಕಿದ್ದೀನಿ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಪ್ಲಾಟ್ಫಾರ್ಮ್ ಎಲ್ಲ ತಿಂದಿದೆ, ಇದನ್ನು ರೆಡಿ ಮಾಡಿಸ್ಬೇಕು. ಹಂಗಾಗಿ ಕೆಲಸ ಸದ್ಯಕ್ಕೆ ನಿಂತ್ಕೊಂಡಂಗಾಯಿತು. ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಏನು ಮಾಡ್ತಾರೆ, ನಾವು ತಗೊಂಡಿದ್ದು ಸೆಕೆಂಡ್ಸ್ ಅಲ್ವ ಇದು, ಇದನ್ನು ಬಿಟ್ಬಿಟ್ಟಿರ್ತಾರೆ. ಮ್ಯಾಟ್ ಹಾಕ್ಸ್ತೀರ ಬಿಟ್ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ನೀರು ಇಲ್ಲಿಂದ ಹೋಗಿ 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 ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಆವಾಗ ಅದೆಲ್ಲ ತಿಂದು ಹಾಳಾಗಿರುತ್ತೆ. ಇವಾಗ ಈ ಗಾಡಿ ಕತೆ ಆಗಿರೋದು ಹಂಗೇ. ಸದ್ಯಕ್ಕೆ ಅದಕ್ಕೆ ಎಲ್ಲ ರಿಮೂವ್ ಮಾಡಿಸಿ ನೀಟಾಗಿದ್ದೆಲ್ಲ ಹೋಗಿ ರೆಡಿ ಮಾಡಿಸ್ಕೊಂಡೆ ಕೆಲಸ ಮಾಡಿಸ್ಬೇಕು. ಅದಕ್ಕೆ ಸದ್ಯಕ್ಕೆ ಹಿಂಗೆ ಬಿಟ್ಟಿರ್ತೀನಿ. ಸೋಮವಾರ 2 ಗಾಡಿನ ತಗೊಂಡೋಗಿ ಮಾಡ್ಕೊಳ್ತೀನಿ. ಟಾಪಲ್ಲೆಲ್ಲ ಏನಿಲ್ಲ, ಟಾಪಲ್ಲೆಲ್ಲ ಚೆನ್ನಾಗಿದೆ, ಅದೆಲ್ಲ ಏನಾಗಿಲ್ಲ. ಕೆರೆ ತಂಬಿ ಎಲ್ಲ ನೀಟ್ ಮಾಡ್ಕೊಂತವನು ಅವನು. ಅಲ್ಲಿದೆ ಡಿಸೈನು ಯಾವ ಥರದ್ದು ಅಂದ್ಬಿಟ್ಟು ಆಮೇಲೆ ರಿವೀಲ್ ಮಾಡ್ತೀನಿ ನಿಮಗೆ. ಸ್ನೇಹಿತರೆ, ಈ ಗಾಡಿದು ಬಿಟ್ಟಿದ್ವಿ. ಈ ಗಾಡಿದು ಬಂದು ಪ್ಲಾಟ್ಫಾರ್ಮ್ ಎಲ್ಲ ಸ್ವಲ್ಪ ತಿಂದುಬಿಟ್ಟಿರೋ ಕಾರಣ ಅದನ್ನ ರೆಡಿ ಮಾಡಿಸ್ಬೇಕು. ಹಂಗೆ ಹಾಕೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಗಾಡಿ ಮತ್ತೆ ವಾಪಸ್ ತೊಗೊಂಡೋಗ್ತಾಯಿದ್ವಿ. ರೂಫಿಂಗ್ ಬಿಟ್ಟಿದ್ದು ಪ್ಲಾಟ್ಫಾರ್ಮ್ದು ಇನ್ನೂ ಪ್ಲೇಔಟ್ ಬಿಚ್ಚಿರಲಿಲ್ಲವಲ್ಲ, ಹಾಗಾಗಿ ನಮಗೆ ಗೊತ್ತಾಗಿರಲಿಲ್ಲ. ಇವಾಗ ಬಿಚ್ಚಿದ ಮೇಲೆ ಗೊತ್ತಾಯಿತು ಪ್ಲಾಟ್ಫಾರ್ಮ್ ಎಲ್ಲ ತಿಂದಿದೆ ಅಂತ. ತುಕ್ಕಿಡ್ದು ಬಿಟ್ಟಿದೆ ನೀರು ಬಿದ್ದು. ಹಾಗಾಗಿ ಆ ಗಾಡಿ ತಗೊಂಡು ಹೊರಟಿದ್ದೀವಿ. ಎಲ್ಲ ಚೇಂಜ್ ಮಾಡಿಸ್ಬಿಡೋಣ. ಯಾಕೆಂದರೆ ಇಟ್ಕೊಳ್ಳೋ ಗಾಡಿ ಆದರೂ ಸರಿನೇ, ಮರ ಗಾಡಿ ಆದರೂ ಸರಿನೇ ಮಾಡಿಸ್ಕೊಂಬಿಡೋದು ತುಂಬ ಒಳ್ಳೆಯದು. ಹಂಗಾಗಿ ನೀಟಾಗಿ ಮಾಡ್ಸೋಣ ಅಂತ ಎಲ್ಲ ಬಿಚ್ಚಿಸಿ ತಗೊಂಡು ಹೋಗ್ತಾಯಿದ್ದೀವಿ. ನೀಟಾಗಿ ರೆಡಿ ಮಾಡಿಸ್ಕೊಂಡು ಎತ್ಕೊಂಡ್ಬಂದ್ಬಿಟ್ರೆ ಗಾಡಿ ಇನ್ನೊಂದು 5 ವರ್ಷ ಲೈಫ್ ಬರುತ್ತೆ. ಪ್ಲಾಟ್ಫಾರ್ಮ್ ಎಲ್ಲ ಏನು ಮಾತಾಡೋಂಗಿರೋದಿಲ್ಲ. ಎಲ್ಲ ಪ್ಲಾಟ್ಫಾರ್ಮ್ ಹಾಕ್ಬೇಕಾದ್ರೆ ರೆಡಿ ಗ್ರೀಸ್ ಎಲ್ಲ ಹಾಕ್ಬಿಟ್ಟು ಹಾಕ್ತಾರೆ. ಆಯಿಲ್ಲು ಗ್ರೀಸು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಹಾಕ್ತಾರೆ. ಹಂಗಾಗಿ ತುಂಬ ಬಾಳಿಕೆ ಬರುತ್ತೆ. ಕಂಪ್ನಿಯಿಂದ ಬರ್ಬೇಕಾದ್ರೆ ಏನು ಮಾಡಿರ್ತಾರೆ, ಡೈರೆಕ್ಟಾಗಿ ಒಂದೊಂದು ಮ್ಯಾಟ್ ಹಾಕ್ಬಿಟ್ಬಿಟ್ಟಿರ್ತಾರೆ. ಆ ನೀರೆಲ್ಲ ಹೋಗಿ ಅಲ್ಲಲ್ಲೇ ಕುತ್ಕೊಳತ್ತೆ. ಹಂಗಾಗಿ ರೆಡಿ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸರಿ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಸ್ನೇಹಿತರೆ, ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬರೋದ. ಗೈಸ್, ಕಾರ್ ತೊಳೆಯೋಣ ಅಂತ ನಿಂತ್ಕೊಂಡೆ, ನೋಡಿದ್ರೆ ಭಾರಿ ಮಳೆ ಬಂತು. ಎಲ್ಲ ಫುಲ್ಲು ಸುತ್ತಲೂ ಸಾಂಪು ಗಿಂಪೆಲ್ಲ ಹಾಕಿಬಿಟ್ಟೆ. 2 ನಿಮಿಷಕ್ಕೆ ಅದೇ ವಾಶ್ ಆಗಿಬಿಡ್ತು. ಈಸಿ ಕೆಲಸ. ಇವಾಗ ಸದ್ಯಕ್ಕೆ ನಮ್ಮದು ಮಂತ್ರಾಲಯ ಪ್ಯಾಕೇಜ್ಗೆ ಹುಡುಗರನ್ನ ಕಳಿಸ್ಬೇಕು, ಭಟ್ರುಗಳ್ನ. ಇವಾಗ ಅದಕ್ಕೆ ಪಾತ್ರೆ ಐಟಮ್ ಹಾಕ್ಬಿಟ್ಟು ಹೋಳಿಗೆಗಳಿಗೆ ಎಲ್ಲ ತಂದು ಹಾಕ್ಬಿಟ್ಟು ರೇಷನ್ ಐಟಮ್ ಎಲ್ಲ ಹಾಕಿ ಕಳಿಸ್ಬೇಕು. ಅದಕ್ಕೆ ಇಲ್ಲೇ ಕೂತ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಮಳೆ ನಮ್ಮ ಪಾರ್ಕಿಂಗಲ್ಲಿ ಮಳೆ ಬಂದು ವಾತಾವರಣ ಈ ಥರ ಆಗಿದೆ. ಈಗ ಹೊರಡೋಣ, ಸ್ವಲ್ಪ ಕೆಲಸ ಮುಗಿಸೋಣ. ನೋಡಿ ಮಳೆ ಬಂತು, ಎಲ್ಲ ತೊಳೆದು ಎಲ್ಲ ಎತ್ತಿಟ್ಟಿದ್ದೆ ಗಿಡ ಸಮೇತ. 2 ಸೆಕೆಂಡ್ ಮಳೆ ಬಂದು ಎಲ್ಲ ಯಜಮಾನ್ ಹಿಂದೆ ಇದ್ದೆ, ಎಲ್ಲ ಓಡಬಿಟ್ರಲ್ಲೇ. ಬಟ್ಟರು ಕರ್ಕೊಂಡು ಬರೋಣ. ಬಸ್ಸಿಗೆಲ್ಲ ಇನ್ನೇ ಇದೆ. ಅದೇ ವಾಸ ಆಗ್ಬಿಟ್ಟಿದೆ. ಮೊನ್ನೆ ಹುಬ್ಳಿಗೆ ಹೋಗಿ ಬಂದ್ವಲ್ಲ,
ಹಂಗಾಗಿ ಎಲ್ಲ ಗಲೀಜಾಗಿತ್ತು, ಎಲ್ಲ ವಾಸಾಗಿದೆ. ಇವಾಗ ಸದ್ಯಕ್ಕೆ ನಾವು ಹೋಗ್ಬಿಟ್ಟು ಬಟ್ರ್ ಕರ್ಕೊಂತೀನಿ, ಏನು ಕೆಲಸ ನೋಡೋಣ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ